ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ MCQsಗಳು. ಭಾಗ 1. ಭಾರತದ ಭೌತಿಕ ಭೂಗೋಳ. ಭಾರತದ ಉತ್ತರ ಭಾಗದಲ್ಲಿ ವ್ಯಾಪಿಸಿರುವ ಪ್ರಮುಖ ಪರ್ವತ ಶ್ರೇಣಿ ಯಾವುದು? ಹಿಮಾಲಯ. ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು? ಕಾಂಚನಜುಂಗ. ಭಾರತದಲ್ಲಿ ಅತಿ ಹಳೆಯ ಮಡದಿ ಪರ್ವತ ಶ್ರೇಣಿ ಯಾವುದು? ಅರಾವಳಿ. ದಕ್ಷಿಣ ಭಾರತದ ಪ್ರಮುಖ ಪ್ರಸ್ಥಭೂಮಿ ಯಾವುದು? ದಕ್ಕನ್ ಪ್ರಸ್ಥಭೂಮಿ. ಭಾರತದಲ್ಲಿ ಪಶ್ಚಿಮ ಕರಾವಳಿ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ಕಿರಿದಾದ ಬಯಲು ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಕೊಂಕಣ ತೀರ ಎಂದು ಕರೆಯುತ್ತಾರೆ. ಭಾರತದ ನದಿಗಳು. ಭಾರತದ ರಾಷ್ಟ್ರೀಯ ನದಿ ಯಾವುದು? ಗಂಗಾ ನದಿ. ಗಂಗಾ ನದಿಯ ಪ್ರಮುಖ ಉಪನದಿ ಯಾವುದು? ಯಮುನಾ ನದಿ. ಯಮುನಾ ನದಿ ಯಾವ ನದಿಗೆ ಸೇರುತ್ತದೆ? ಗಂಗಾ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಗೋದಾವರಿ. ಗೋದಾವರಿ ನದಿಯನ್ನು ಯಾವುದೆಂದು ಕರೆಯುತ್ತಾರೆ? ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ. ನರ್ಮದಾ ನದಿ ಯಾವ ಸಮುದ್ರಕ್ಕೆ ಸೇರುತ್ತದೆ? ಅರಬ್ಬಿ ಸಮುದ್ರ. ತಾಪ್ತಿ ನದಿ ಯಾವ ಸಮುದ್ರಕ್ಕೆ ಸೇರುತ್ತದೆ? ಅರಬ್ಬಿ ಸಮುದ್ರ. ಕೆಳಗಿನವುಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಯಾವುದು? ನರ್ಮದಾ. ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ತಲಕಾವೇರಿ. ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು? ಮಹಾಬಲೇಶ್ವರ. ಹವಾಮಾನ ಮತ್ತು ಮಾನ್ಸೂನ್. ಭಾರತದಲ್ಲಿ ಮುಖ್ಯವಾಗಿ ಕಂಡುಬರುವ ಹವಾಮಾನ ಯಾವುದು? ಉಷ್ಣವಲಯದ ಮಾನ್ಸೂನ್. ಭಾರತಕ್ಕೆ ಹೆಚ್ಚಿನ ಮಳೆ ತರುವ ಮಾನ್ಸೂನ್ ಯಾವುದು? ನೈಋತ್ಯ ಮಾನ್ಸೂನ್. ಭಾರತದಲ್ಲಿ ಸಾಮಾನ್ಯವಾಗಿ ನೈಋತ್ಯ ಮಾನ್ಸೂನ್ ಮೊದಲು ಯಾವ ರಾಜ್ಯಕ್ಕೆ ಪ್ರವೇಶಿಸುತ್ತದೆ? ಕೇರಳ. ತಮಿಳುನಾಡಿಗೆ ಮುಖ್ಯವಾಗಿ ಮಳೆ ನೀಡುವ ಮಾನ್ಸೂನ್ ಯಾವುದು? ಈಶಾನ್ಯ. ಭಾರತದ ಅತಿ ಹೆಚ್ಚು ಮಳೆಯ ಪ್ರದೇಶಗಳಲ್ಲಿ ಪ್ರಸಿದ್ಧವಾದ ಸ್ಥಳ ಯಾವುದು? ಮೌಸಿನ್ ರಾಮ್. ಮಳೆ ನೆರಳು ಪ್ರದೇಶವು ಸಾಮಾನ್ಯವಾಗಿ ಯಾವುದರ ಹಿಂದೆ ಉಂಟಾಗುತ್ತದೆ? ಪರ್ವತ. ಮಣ್ಣು. ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿ ಕಂಡುಬರುವ ಮಣ್ಣು ಯಾವುದು? ಮೆಕ್ಕಲು ಮಣ್ಣು. ಕಪ್ಪು ಮಣ್ಣನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ? ಹತ್ತಿ ಬೆಳೆಯಲಿಕ್ಕೆ. ಕಪ್ಪು ಮಣ್ಣಿನ ಮತ್ತೊಂದು ಹೆಸರು ಯಾವುದು? ರೇಗರ್ ಮಣ್ಣು. ಮೆಕ್ಕಲು ಮಣ್ಣು ಹೆಚ್ಚಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಉತ್ತರ ಭಾರತದ ಬಯಲು ಪ್ರದೇಶ. ಲ್ಯಾಟ್ರೈಟ್ ಮಣ್ಣು ಸಾಮಾನ್ಯವಾಗಿ ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ? ಹೆಚ್ಚು ಮಳೆಯ ಪ್ರದೇಶ. ಕೃಷಿ. ಭಾರತದಲ್ಲಿ ಅತಿ ಹೆಚ್ಚು ಜನರು ಅವಲಂಬಿಸಿರುವ ಪ್ರಮುಖ ಆರ್ಥಿಕ ಚಟುವಟಿಕೆ ಯಾವುದು? ಕೃಷಿ. ಭಾರತದ ಪ್ರಮುಖ ಆಹಾರ ಬೆಳೆ ಯಾವುದು? ಅಕ್ಕಿ. ಗೋಧಿ ಮುಖ್ಯವಾಗಿ ಯಾವ ಋತುವಿನ ಬೆಳೆಯಾಗಿದೆ? ರಬಿ. ಅಕ್ಕಿ ಮುಖ್ಯವಾಗಿ ಯಾವ ಋತುವಿನ ಬೆಳೆಯಾಗಿದೆ? ಖಾರಿಫ್. ಕರ್ನಾಟಕದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಪ್ರಸಿದ್ಧ ಜಿಲ್ಲೆ ಯಾವುದು? ಕೊಡಗು. ಭಾರತದಲ್ಲಿ ಹಸಿರು ಕ್ರಾಂತಿಯ ಪ್ರಮುಖ ಬೆಳೆಗಳು ಯಾವುವು? ಗೋಧಿ ಮತ್ತು ಅಕ್ಕಿ. ಖನಿಜಗಳು. ಭಾರತದಲ್ಲಿ ಕಬ್ಬಿನ ಅದಿರು ಉತ್ಪಾದನೆಗೆ ಪ್ರಸಿದ್ಧ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕದ ಪ್ರಮುಖ ಕಬ್ಬಿಣದ ಅದಿರು ಪ್ರದೇಶ ಯಾವುದು? ಬಳ್ಳಾರಿ, ಹೊಸಪೇಟೆ. ಈಗ ಹೊಸಪೇಟೆ ವಿಜಯನಗರದಲ್ಲಿದೆ. ಕರ್ನಾಟಕದ ಚಿನ್ನದ ಗಣಿಗಳಿಗೆ ಪ್ರಸಿದ್ಧ ಸ್ಥಳ ಯಾವುದು? ಕೋಲಾರ. ಭಾರತದಲ್ಲಿ ಕಲ್ಲಿದ್ದಲು ಮುಖ್ಯವಾಗಿ ಯಾವ ರೀತಿಯ ಶಿಲೆಯಲ್ಲಿ ಕಂಡುಬರುತ್ತದೆ? ಸಂಚಿತ ಶಿಲೆ. ಕೈಗಾರಿಕೆಗಳು. ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕಾ ಕೇಂದ್ರ ಯಾವುದು? ಜಮ್ಷೆಡ್ಪುರ. ಹತ್ತಿ ಜವಳಿ ಕೈಗಾರಿಕೆಗೆ ಪ್ರಸಿದ್ಧ ನಗರ ಯಾವುದು? ಮುಂಬೈ. ಭಾರತದ IT ಉದ್ಯಮಕ್ಕೆ ಪ್ರಸಿದ್ಧ ನಗರ ಯಾವುದು? ಬೆಂಗಳೂರು. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವ ನಗರ ಯಾವುದು? ಬೆಂಗಳೂರು. ಕರ್ನಾಟಕ ಭೂಗೋಳ ವೆರಿ ಇಂಪಾರ್ಟೆಂಟ್ ಇರೋದು. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಇದು 1930 ಮೀಟರ್ ಎತ್ತರದ. ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಕರ್ನಾಟಕದ ಪ್ರಮುಖ ನದಿ ಯಾವುದು? ಕಾವೇರಿ ನದಿ. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಕೃಷ್ಣಾ ನದಿ. ಜೋಗ ಜಲಪಾತ ಯಾವ ನದಿಯ ಮೇಲೆ ಇದೆ? ಶರಾವತಿ ನದಿಯ ಮೇಲಿದೆ. ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಕೃಷ್ಣಾ ನದಿಯ ಪ್ರಮುಖ ಉಪನದಿ ಯಾವುದು? ತುಂಗಭದ್ರಾ. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಕರಾವಳಿ ಕರ್ನಾಟಕ ಎಂದು ಕರೆಯುತ್ತಾರೆ. ಕರ್ನಾಟಕದ ಕರಾವಳಿ 320 ಕಿಲೋಮೀಟರ್ ಐತಿ. ಕರ್ನಾಟಕದ ಪಶ್ಚಿಮಕ್ಕೆ ಯಾವ ಸಮುದ್ರವಿದೆ? ಅರಬ್ಬಿ ಸಮುದ್ರ. ಕರ್ನಾಟಕದ ಕಾಫಿ ಉತ್ಪಾದನೆಗೆ ಪ್ರಸಿದ್ಧ ಪ್ರದೇಶ ಯಾವುದು? ಮಲೆನಾಡು. ವಿಶ್ವ ಭೂಗೋಳ. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ. ವಿಶ್ವದ ಅತಿ ದೊಡ್ಡ ಮಹಾಸಾಗರ ಯಾವುದು?
ಪೆಸಿಫಿಕ್. ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು? ಸಹರಾ. ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ಭೂಮಿಯ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ಭೂಮಧ್ಯ ರೇಖೆ ಎಷ್ಟು ಡಿಗ್ರಿ ಅಕ್ಷಾಂಶದಲ್ಲಿದೆ? 0 ಡಿಗ್ರಿ ಅಕ್ಷಾಂಶ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಅಕ್ಷಾಂಶ ಎಷ್ಟು? 23.5 ಉತ್ತರ ಅಕ್ಷಾಂಶ. ಮಕರ ಸಂಕ್ರಾಂತಿ ವೃತ್ತದ ಅಕ್ಷಾಂಶ ಎಷ್ಟು? 23.5 ಡಿಗ್ರಿ ದಕ್ಷಿಣ. ಭಾರತದ ಪ್ರಮಾಣಿತ ರೇಖಾಂಶ ಯಾವುದು? 82 ಡಿಗ್ರಿ 30 ನಿಮಿಷ ಈಸ್ಟು ಅಂದರೆ ಪೂರ್ವ. ಭಾರತದ ಪ್ರಮಾಣಿತ ಸಮಯವು ಯಾವ ಸ್ಥಳದ ರೇಖಾಂಶವನ್ನು ಆಧರಿಸಿದೆ? ಮಿರ್ಜಾಪುರ. ದ್ವೀಪಗಳು. ಭಾರತದ ಅತಿ ದೊಡ್ಡ ಇಷ್ಟು ಕಟ್ ಮಾಡ್ಬೇಕಣ್ಣ? ಇಲ್ಲ, ಕರೆಕ್ಟ್ ಅದ. ಭಾರತದ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್. ಲಕ್ಷದ್ವೀಪವು ಯಾವ ಸಮುದ್ರದಲ್ಲಿದೆ? ಅರಬ್ಬಿ ಸಮುದ್ರದಲ್ಲಿದೆ. ಸರೋವರಗಳು ಯಾವ್ಯಾವ? ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ವೂಲರ್. ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಒಡಿಶಾ. ಅರಣ್ಯ ಮತ್ತು ಪರಿಸರ. ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವ ಅರಣ್ಯ ಪ್ರಕಾರ ಯಾವುದು? ಉಷ್ಣವಲಯದ ತೇವಾಂಶವುಳ್ಳ ಪರ್ಣಪಾತಿ ಅರಣ್ಯ. ಸುಂದರ್ಬನ್ಸ್ ಯಾವ ರೀತಿಯ ಅರಣ್ಯಕ್ಕೆ ಪ್ರಸಿದ್ಧ? ಮ್ಯಾಂಗ್ರೋವ್ ಅರಣ್ಯಗಳು. ಭೂಕಂಪ ಮತ್ತು ಜ್ವಾಲಾಮುಖಿ. ಭೂಕಂಪದ ತೀವ್ರತೆಯನ್ನು ಅಳೆಯಲು ಸಾಮಾನ್ಯವಾಗಿ ಬಳಸುವ ಮಾಪಕ ಯಾವುದು? ರೆಕ್ಟರ್. ಭಾರತದಲ್ಲಿರುವ ಸಕ್ರಿಯ ಜ್ವಾಲಾಮುಖಿ ಯಾವುದು? ಬ್ಯಾರನ್ ದ್ವೀಪ. ಇನ್ನು ವೆರಿ ಹೈ ಜಿಯೋಗ್ರಫಿ ಒನ್ ಲೈನರ್ಸ್ ನೋಡೋಣ. ಭಾರತದ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್. ಭಾರತದ ಮುಖ್ಯ ಭೂಭಾಗದ ದಕ್ಷಿಣದ ತುದಿ ಕನ್ಯಾಕುಮಾರಿ. ಭಾರತದ ಪೂರ್ವದ ತುದಿ ಕಿಬಿತು. ಭಾರತದ ಪಶ್ಚಿಮದ ತುದಿ ಗುಹಾರ್ ಮೋಟಿ. ಅತಿ ಉದ್ದವಾದ ಕರಾವಳಿ ಹೊಂದಿರುವ ರಾಜ್ಯ ಗುಜರಾತ್. ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ರಾಜಸ್ಥಾನ್. ಭಾರತದ ಅತಿ ಚಿಕ್ಕ ರಾಜ್ಯ ವಿಸ್ತೀರ್ಣದಲ್ಲಿ ಗೋವಾ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ರಾಜ್ಯ ಉತ್ತರ ಪ್ರದೇಶ. ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ರಾಜ್ಯ ಸಿಕ್ಕಿಂ. ಭಾರತದ ಮರುಭೂಮಿ ಥಾರ್ ಮರುಭೂಮಿಯ ಬಹುಭಾಗ ರಾಜಸ್ಥಾನದಾಗ ಐತಿ. ಭಾರತದ ಪ್ರಮುಖ ಪರ್ವತ ದ್ವಾರಗಳಲ್ಲಿ ಒಂದು ನಾಥುಲಾ. ಇಷ್ಟು ಇಂಪಾರ್ಟೆಂಟ್ ಇದಾವೆ. ಇದನ್ನು ಒಂದ್ಸಲ ನೋಡ್ಕೊಂಡ್ರಿ. ಥ್ಯಾಂಕ್ ಯು.